ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ಒಂದು ಸಂದೇಶವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಈ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ ಅದರ 10ನೇ ವಚನವನ್ನು ಓದಿಕೊಳ್ಳೋಣ. ವಿಶೇಷವಾಗಿ ನಾವು ಈ ವಾಕ್ಯಗಳನ್ನು ಸಂದೇಶವನ್ನು ಆಸಕ್ತಿಯಿಂದ ಧ್ಯಾನ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ವಿಶೇಷವಾಗಿ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ, ಮತ್ತೆ ನಾವು ಕರೆದಂತ ಉದ್ದೇಶವನ್ನು ನೆರವೇರಿಸದೇ ಇದ್ರೆ ಏನು ಆಗ್ತದೆ ಎಂಬುದಾಗಿ ಈ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಮತ್ತೊಂದು ಸಾರಿ ಹೇಳ್ತೀನಿ. 48ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ, ತನ್ನ ಕತ್ತಿಯನ್ನು ರಕ್ತ ಸುರಿಸದಂತೆ ತಡೆಯುವವನಿಗೆ ಶಾಪ ತಗಲಲಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಈ ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ಅಂಶ ಏನಂದ್ರೆ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನಾಗುವವನು ಶಾಪಗ್ರಸ್ತನಾಗಲಿ ಎಂಬುದಾಗಿ. ನಾವು ಅನೇಕ ವೇಳೆ ಈ ವಚನವನ್ನು ಧ್ಯಾನ ಮಾಡಿದ್ದೇವೆ, ಓದಿದ್ದೇವೆ. ಆದ್ರೂ ಕೂಡ ಮತ್ತೊಂದು ಸಾರಿ ನಾವು ಧ್ಯಾನ ಮಾಡೋಣ. ನಾನು ದೃಷ್ಟಾಂತವನ್ನು ಹೇಳಿ ಮುಂದೆ ಹೋಗ್ತೀನಿ. ಇಬ್ಬರು ಮರವನ್ನು ಕಡಿತಾ ಇರ್ತಾರೆ. ಇಬ್ಬರು ಮರವನ್ನು ಕಡಿಯುತ್ತಿರುವಾಗ ಒಬ್ಬ ವ್ಯಕ್ತಿ ಹಂಗೆ ಕಡಿತಾನೆ ಇರ್ತಾನೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ತನ್ನ ಒಂದು ಕೊಡಲಿಯನ್ನು ಏನ್ ಮಾಡ್ತಾನೆ, ಅವನು ಶಾರ್ಪ್ ಮಾಡಿ ಸ್ವಲ್ಪ ಸಮಯ ಕಟ್ ಮಾಡೋದು, ಸ್ವಲ್ಪ ಸಮಯ ಶಾರ್ಪ್ ಮಾಡಿ ಕಟ್ ಮಾಡ್ತಾ ಇರ್ತಾನೆ. ಆದ್ರೆ ಈ ಶಾರ್ಪ್ ಮಾಡಿ ಕಟ್ ಮಾಡುವಂತ ವ್ಯಕ್ತಿ ಬೇಗ ಅದನ್ನ ಕಡಿದು ಮುಗಿಸ್ತಾನೆ. ಆದ್ರೆ ಹಾಗೆ ಕಡಿತಾ ಇರ್ತಾನಲ್ಲ, ಅದು ಏನಾಗಲ್ಲ, ಅವನಿಗೆ ಬೇಗ ಮುಗಿಸ್ಲಿಕ್ಕೆ ಆಗಲ್ಲ. ಕಾರಣ ಏನಂದ್ರೆ, ಅವನ ಕತ್ತಿ ಅವನು ಶಾರ್ಪ್ ಮಾಡ್ತಾ ಇರೋದಿಲ್ಲ. ಆದ್ದರಿಂದ ನಾವು ಸಂದೇಶವನ್ನು, ವಾಕ್ಯವನ್ನು ಪುನಃ ಕೇಳುವುದರಿಂದ, ಧ್ಯಾನ ಮಾಡುವುದರಿಂದ ಇದು ನಮ್ಮ ಆತ್ಮಿಕ ಜೀವಿತ ಹರಿತವಾಗ್ತದೆ. ಪ್ರಿಯರೇ, ದೇವರು ಅನೇಕ ವಿಧದಲ್ಲಿ ನಮಗೆ ಏನ್ ಮಾಡ್ತಾರೆ, ಪ್ರೋತ್ಸಾಹ, ಉತ್ಸಾಹ, ಆಸಕ್ತಿ ಉಳ್ಳವರನ್ನಾಗಿ ತಾನು ಕೊಟ್ಟಂತ ಕೆಲಸದಲ್ಲಿ ಏನು ಜವಾಬ್ದಾರಿ ಇದೆ ಎಂಬುದಾಗಿ ಎಚ್ಚರಿಸಿ ನಮ್ಮನ್ನು ಬಲಪಡಿಸಿ ಬಿದ್ದು ಹೋಗಲಾರದಂತೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈ ವಚನದಲ್ಲಿ ನೋಡಿ, ದೇವರು ನಮ್ಮನ್ನು ಏನ್ ಮಾಡಿದಾನೆ, ಕೆಲಸ ಮಾಡಲಿಕ್ಕೆ, ತನ್ನ ಕೆಲಸವನ್ನು ಮಾಡಲಿಕ್ಕೆ ನಮ್ಮನ್ನು ನೇಮಕ ಮಾಡಿದ್ದಾನೆ. ಕೆಲಸ ಮಾಡಲಿಲ್ಲ ಅಂದ್ರೆ ನೇಮಕ ಮಾಡಿದವನು ಯಜಮಾನನಾದಂತ ದೇವರು ಏನ್ ಮಾಡ್ತಾರೆ, ಲೆಕ್ಕವನ್ನು ಕೇಳ್ತಾರೆ. ಇದು ಒಂದು ನಮಗೆ, ದೇವರ ಮಕ್ಕಳಾದಂತ ನಮಗೆ ನಾವು ಬಹಳ ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಎಚ್ಚರಿಕೆಯನ್ನು ತಗೋಬೇಕು. ಇವತ್ತು ಕ್ರಿಸ್ತನನ್ನು ಹಿಂಬಾಲಿಸುವವರು ಯಾರೇ ಆಗ್ಲಿ, ಸೇವಕರನ್ನು ಮೊದಲುಗೊಂಡು ಸಭೆಯಲ್ಲಿರುವಂತವ್ರು ಎಲ್ಲರೂ ಕೆಲಸಗಾರರೇ. ಅದೇ ಏನ್ ಹೇಳ್ತೀರಾ ನೀವು ಅಂತ ಆಶ್ಚರ್ಯ ಆಗ್ಬೋದು. ನಾನು ವಾಕ್ಯದ ಮೂಲಕ ನಿಮಗೆ ನಾನು ಅದರ ಆಧಾರ ಇಟ್ಟುಕೊಂಡು ಮಾತನಾಡ್ತೇನೆ. ಯಾಕಂದ್ರೆ ನಮ್ಗೆ ಅದೇ ಆಧಾರ. ಅದರ ಆಧಾರವಿಲ್ಲದೆ ನಾವು ಏನು ಮಾತಾಡಿದ್ರೆ ಅದು ತಪ್ಪಾಗ್ತದೆ. ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ನಾವು ನೋಡೋಣ, ಹಾಗಾದ್ರೆ ನಮ್ಮನ್ನ ಕೆಲಸಕ್ಕೆ ಕರೆದಿದ್ದಾರ ದೇವರು? ಹೌದು, ಖಂಡಿತವಾಗಲೂ ಕರೆದಿದ್ದಾರೆ. ಅದರಲ್ಲಿ ಸಂಶಯ ಬೇಡವೇ ಬೇಡ. ಯಾರನ್ನು? ಸೇವಕರನ್ನು ಮೊದಲುಗೊಂಡು ಕ್ರಿಸ್ತರನ್ನು ಹಿಂಬಾಲಿಸುವಂತವರೆಲ್ಲರೂ ದೇವರ ಜೊತೆ ಕೆಲಸದವರು. ನೋಡಿಕೊಳ್ಳೋಣ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 1, 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ದಯಮಾಡಿ ಯಾರಾದ್ರೂ ಒಬ್ರು ಓದಬೇಕೆಂಬುದಾಗಿ ನಾ ಕೇಳಿಕೊಳ್ತೇನೆ. ಇದಾದ ಮೇಲೆ ಸ್ವಾಮಿಯು ಇನ್ನೂ 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕರ್ತನು ಮುಂದಾಗಿ ತಾನು ಹೋಗಬೇಕೆಂದಿರುವ ಊರುಗಳಿಗೆ, ಹಳ್ಳಿಗಳಿಗೆ, ಸ್ಥಳಗಳಿಗೆ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ನೇಮಕ ಮಾಡಿ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದ ದೇವರು, ಬೆಳೆಯು ಬಹಳಷ್ಟಿದೆ. ಬೆಳೆ ಯಜಮಾನ ಯಾರು? ಸಮಸ್ತ ಜನಾಂಗಗಳನ್ನು, ಕುಲ ಭಾಷೆಯವರನ್ನು ಉಂಟು ಮಾಡಿದ ದೇವರು ಬೆಳೆಯ ಯಜಮಾನನಾಗಿದ್ದಾನೆ. ಆದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ,
ಬೆಳೆ ಬಹಳಷ್ಟಿದೆ, ದೇವರೇ ನಿನ್ನ ಬೆಳೆಗೆ ಕೆಲಸದವರನ್ನು ಕೊಡು ಎಂಬುದಾಗಿ ಏನ್ ಮಾಡ್ತಾ ಇದೆ, ಪ್ರಾರ್ಥನೆ ಮಾಡಿಕೊಳ್ಳ್ರಿ ಎಂಬುದಾಗಿ ಶಿಷ್ಯರನ್ನ ಇಬ್ಬಿಬ್ಬರಾಗಿ ನೇಮಿಸಿ ಹೇಳುವುದನ್ನು ನಾವು ನೋಡ್ತೀವಿ. ಇವತ್ತು ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಸಭೆ ಸೇವಕರು ಯಾರೋ ನಮಗೋಸ್ಕರ ಪ್ರಾರ್ಥನೆ ಮಾಡಿರ್ತಾರೆ. ಆ ನಿಮಿತ್ತವಾಗಿ ದೇವರು ತನ್ನ ಬೆಳೆಗೆ ನಮ್ಮನ್ನು ಕೆಲಸದವರನ್ನಾಗಿ ಏನ್ ಮಾಡಿದ್ದಾರೆ, ಆರಿಸಿಕೊಂಡಿದ್ದಾರೆ, ನೇಮಕ ಮಾಡಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಬೇಕು. ಈ ವಚನದಲ್ಲಿ ನೋಡ್ರಿ, ಯಜಮಾನನನ್ನು ಕೇಳಿಕೊಡ್ರಿ, ನಿನ್ನ ಬೆಳೆಗೆ ದೇವರೇ ಕೆಲಸದವ್ರನ್ನು ಕಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ತಾನೇ ನಾವು ಬಂದಿದ್ದು. ಯಾಕಂದ್ರೆ ದೇವರು ಹೇಳ್ಕೊಳ್ಳದೆ ನಾವು ಯಾರು ಯೇಸುವಿನ ಬಳಿಗೆ ಬರುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಈ ಕೆಲಸಕ್ಕಾಗಿ ನಮ್ಮನ್ನು ಅಪಾಯಿಂಟ್ ಮಾಡಿದ್ದಾನೆ. ಅಪಾಯಿಂಟ್ ಮಾಡಿದ ಮೇಲೆ ಲೆಕ್ಕ ತೆಗೆದುಕೊಳ್ಬೇಕಲ್ವೇ? ಇವತ್ತು ಒಬ್ಬ ಸರ್ಕಾರಿ ನೌಕರನ್ನ ಅಪಾಯಿಂಟ್ ಮಾಡಿದೆ ಅಂದ್ರೆ ಸರ್ಕಾರ, ಅವನಿಗೆ ಕೆಲಸ ಮಾಡದೇ ಇದ್ರೆ ಸುಮ್ಮನೆ ಇರ್ತವೆ? ಇರುವುದಿಲ್ಲ. ಫಸ್ಟ್ ಅವನಿಗೆ ಮೆಮೊ ಕೊಡ್ತಾರೆ, ಆಮೇಲೆ ಅವನು ಬರಲಿಲ್ಲ ಅಂದ್ರೆ, ಅದಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತಾರೆ, ಅದಕ್ಕೂ ಇದು ಮಾಡಲಿಲ್ಲ ಅಂದ್ರೆ ಡಿಸ್ಮಿಸ್ ಮಾಡಿ ವಜಾ ಮಾಡಿ ತೆಗೆದುಹಾಕ್ತಾರೆ. ಅದೇ ರೀತಿಯೂ ಕೂಡ ದೇವರು ನಮ್ಮನ್ನು ಒಂದು ದಿವಸ ಲೆಕ್ಕ ಕೇಳ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಏನ್ ಮಾಡ್ರಿ, ಆಲಸ್ಯಗಾರನಾಗಿರುವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ವಚನ ಹೇಳ್ತದೆ. ನಾ ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ವಚನದಲ್ಲಿ ನಮಗೊಂದು ನೇಮಕ ಇದೆ. ಇವತ್ತು ಸಭೆ ನಾವು ನೋಡ್ತೀವಿ, ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನಂತಾನೆ ಇನ್ನೂ ಸ್ಪಷ್ಟವಾಗಿ ಕೆಲವರಿಗೆ ಅರ್ಥ ಇಲ್ಲ. ಕಾರಣ ಯಾಕಂದ್ರೆ, ಪ್ರೈಸ್ ಗಾಡ್, ಅವರಿಗೆ ತಿಳಿಸಿ ಕೊಡುವಂತ ಒಂದು ಜ್ಞಾನದ ಕೊರತೆಯೋ ಅಥವಾ ಲ್ಯಾಕ್ ಆಫ್ ನಾಲೆಡ್ಜ್, ವಿಸ್ಡಮ್, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಕೊರತೆ ನಮ್ಗೆ ಗೊತ್ತಿಲ್ಲ. ಬಟ್ ಈ ವಿಡಿಯೋದ ಮೂಲಕ ನಾ ಹೇಳುವುದೇನೆಂದ್ರೆ, ನಾವು ನೇಮಿಸಲ್ಪಟ್ಟವರಾಗಿದ್ದೇವೆ. ಆದ್ದರಿಂದ ನಾವು ಜಾಗ್ರತೆ ಉಳ್ಳವರಾಗಿರ್ಬೇಕು. ಆ ವಚನವನ್ನು ಓದಿಕೊಳ್ಳೋಣ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರೋ. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದಲ್ಲಿ ನಾವು ನೋಡ್ತೇವೆ, ನಾನು ಆರಿಸಿ ತೆಗೆದುಕೊಂಡು, ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀನಿ. ಆದ್ದರಿಂದ ನೀವು ಹೊರಟು ಹೋಗ್ಬೇಕೆಂತಲೂ ನೀವು ಕೊಡುವ ಫಲ ನೆಲೆ ನಿಲ್ಲುವಂತದ್ದಾಗಿರ್ಬೇಕೆಂತಲೂ ನಿಮ್ಮನ್ನು ನೇಮಕ ಮಾಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನಾ ಕೆಲಸದ ನಿಮಿತ್ತ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲಸ ನಾವು ನೋಡಿ, ನಮಗೆ ಕೆಲಸಕ್ಕಾಗಿ ದೇವರು ನೇಮಕ ಮಾಡಿದ್ದಾನೆ. ಆದ್ದರಿಂದ ನೇಮಕ ಮಾಡಿದ ಯಜಮಾನನು ನಮ್ಮನ್ನು ಲೆಕ್ಕ ಕೇಳ್ತಾನೆ. ನಾವು ನೋಡ್ತೀವಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಅಲ್ಲಿ ದೇವರು ಮೂರು ಜನರಿಗೆ ಏನು ಯಜಮಾನ ಆಳುಗಳಿಗೆ ತಲಾಂತುಗಳನ್ನು ಕೊಡ್ತಾನೆ. ಮೊದಲನೇದವನು ಅದನ್ನು ಡಬಲ್ ಮಾಡಿರ್ತಾನೆ, ಎರಡನೇದವನು ಅದಕ್ಕೆ ಸಂಪಾದನೆ ಮಾಡಿರ್ತಾನೆ, ಆದ್ರೆ ಮೂರನೇ ಆಳು ಏನ್ ಮಾಡಿರ್ತಾನೆ, ಅವನು ಏನು ಮಾಡಿರುವುದಿಲ್ಲ. ಆದ್ರೆ ಅವನಿಗೆ ಏನೇ ಹೇಳ್ತಾನೆ, ಈ ಆಳನ್ನು ಕೈಕಾಲು ಕಟ್ಟಿ ಹಾಕಿ ಕತ್ತಲೆ ಒಳಗೆ ಹಾಕಿ ಎಂಬುದಾಗಿ ನಾವು ವಚನದ ನೋಡೋದು. ಅದರ ಅರ್ಥ ದಂಡನೆ ಇದೆ. ಆ ದಂಡನೆಯೇ, ಆ ಶಾಪವೇ ದಂಡನೆ ಪ್ರಿಯರೇ. ಆದ್ದರಿಂದ ವಾಕ್ಯ ಹೇಳ್ತದೆ, ದೇವರ ಆಜ್ಞೆಗಳಿಗೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗದೇ ಇದ್ರೆ, ದೇವರು ಕೊಟ್ಟಂತ ಕೆಲಸ, ಇವತ್ತು ಯಾವುದೇ ಕೆಲಸ ಇರ್ಬೋದು, ಕೆಲಸನೇ, ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಎಲ್ಲ ಕೆಲಸನೇ. ಸೇವೆ ಅಂತ ನಮಗೆ ಹೇಳುವುದಾದ್ರೆ ಅದು ಕೆಲಸ. ಆದ್ದರಿಂದ ಅದಕ್ಕೆ ಅಪೊಸ್ತಲನಾದಂಥ ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ ಒಂದು 6-7, ನಾವು ದೇವರ ಜೊತೆ ಕೆಲಸದವರು, ನೀವು ಫಲವೂ ಕಟ್ಟಡವೂ ಆಗಿದ್ದೀರಿ ಎಂಬುದಾಗಿ ಆ ವಾಕ್ಯವನ್ನು ಓದಿ. 3ನೇ ಅಧ್ಯಾಯದಲ್ಲಿ ನಾವು ದೇವರ ಜೊತೆ ಕೆಲಸದವರು, ನೀವು ಹೊಲವು ಕಟ್ಟಡವೂ ಆಗಿದ್ದೀರಿ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ 9ನೇ ವಚನ ಓದಿ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ನೋಡ್ರಿ, ಭಕ್ತನಾದ ಪೌಲನು ಹೇಳುವಂತ ಮಾತು, ನಾವು ದೇವರ ಜೊತೆ ಕೆಲಸದವರು ಅಲ್ವಾ. ಹೊಲವು ಕಟ್ಟಡವು, ನಾವು ಕಟ್ಟಲ್ಪಡ್ತಾ ಇದ್ದೇವೆ ಅಂದ್ರೆ ಕೆಲಸವನ್ನು ಕಲಿತಾ ಇದ್ದೇವೆ. ಕೆಲಸವನ್ನು ಕಲಿತು ನಾವು ಇಲ್ಲಿ ನಮ್ಮನ್ನ ಯಾಕೆ ಕರೆದಿದ್ದಾನೆ, ಕೆಲಸ ಮಾಡ್ಲಿಕ್ಕೆ. ನಾವು ನಿಮ್ಮನ್ನ ಕೆಲಸ ಕಲಿಸಿಕೊಡ್ಬೇಕು.
ಇವತ್ತು ದೇವರು ನಮಗೆ ಕೊಟ್ಟಿದ್ದಾನೆ ಏನಕ್ಕಾಗಿ? ತನ್ನ ಕೆಲಸ ಮಾಡೋದಕ್ಕೆ, ತನ್ನ ಕೆಲಸ ಮಾಡುವುದಕ್ಕಾಗಿ ನಮಗ್ ಕೊಟ್ಟಿದ್ದಾನೆ. ಅಂದ್ರೆ ಆತನ ಕೆಲಸವನ್ನು ನಾವು ಮಾಡಬೇಕು, ಅವ್ರಿಗೆ ಕಲಿಸ್ಬೇಕು, ತಿರುಗಿ ಕೆಲಸ ಮಾಡುವುದಕ್ಕೆ ಕಳಿಸ್ಬೇಕು. ಅದು ನಿಜವಾದ ಫಲಭರಿತವಾದ ಸೇವೆ ಆಗಿದೆ ಪ್ರಿಯರೇ. ಆದ್ದರಿಂದ ಈ ಒಂದು ಸಂದೇಶದ ಮೂಲಕ ಎನ್ಕರೇಜ್ ಮಾಡ್ತೀನಿ, ನಾವು ದೇವರ ಜೊತೆ ಕೆಲಸ. ಅದಕ್ಕಾಗಿ ಅನೇಕ ಕಡೆಗಳಲ್ಲಿ ಕೆಲಸ, ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೀವಿ, ಪ್ರತಿಯೊಬ್ಬನ ಕೆಲಸವನ್ನು ನಿಷ್ಪಕ್ಷಪಾತದಿಂದ ನಿರ್ಣಯಿಸುವ ಆತನು ನಾವು ತಂದೆ ಎಂದು ಕರೆಯಲಾಗಿ ಎಂಬುದಾಗಿ ನಾವು ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ತಿಮೋತಿಯನಿಗೆ ಅಪೊಸ್ತಲನಾದಂಥ ಪೌಲ 2 ತಿಮೋತಿ 4:5-6 ಅನಿಸ್ತದೆ, ನೀ ಏನ್ ಮಾಡು, ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನು ಮಾಡು, ಲೋಪವಿಲ್ಲದೆ ನೀ ಏನ್ ಮಾಡು, ಸೇವೆಯನ್ನು ಮಾಡು ಎಂಬುದಾಗಿ. ಇಂಗ್ಲಿಷಲ್ಲಿ ನಾವು ನೋಡ್ತೀವಿ, ಪ್ರೂಫ್ ಆಫ್ ಯುವರ್ ಮಿನಿಸ್ಟ್ರಿ, ಪ್ರೂಫ್ ಆಫ್ ಯುವರ್ ವರ್ಕ್ ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ನಮ್ಮ ಸೇವೆಗೆ ಒಂದು ಗುರುತು ಇರಬೇಕು ಬೇರೆ. ಸೇವೆ ನಾವು ಮಾಡಿದಕ್ಕೆ ಒಂದು ಗುರುತು. ಅಂದ್ರೆ ಅದಕ್ಕೆ ಪೌಲ ಹೇಳ್ತಾನೆ, ಜನರನ್ನು ನೋಡಿ ತಾನು ಸಂಪಾದಿಸಿಕೊಂಡ ಜನರು, ನೀವೇ ನನಗೆ ಯೋಗ್ಯತಾ ಪ್ರಮಾಣ ಪತ್ರವು, ನೀವೇ ನನ್ನ ಸೇವೆ ಗುರುತು ಎಂಬುದಾಗಿ ನಾವು ಹೇಳೋದನ್ನು ನೋಡ್ತೇವೆ. ಆದ್ದರಿಂದ ಇಲ್ಲಿ ಗಮನಿಸಬೇಕು, ಕೆಲಸ ಎಂಬುದಾಗಿ ನಮ್ಮನ್ನ ದೇವರು ತನ್ನ ಕೆಲಸಕ್ಕಾಗಿ ಕರೆದಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ತನ್ನ ಕೆಲಸವನ್ನು ಮಾಡದೆ ಹೋದ್ರೆ ದೇವರು ಲೆಕ್ಕವನ್ನು ಕೇಳ್ತಾನೆ. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ನಾವು ನೋಡ್ತೇವೆ, 17ನೇ ಅಧ್ಯಾಯ 4ನೇ ವಚನದಲ್ಲಿ, ನಾನು ಓದ್ಲಿಕ್ಕೆ ಹೋಗಲ್ಲ, ಅಲ್ಲಿ ದೇವರು ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿರುವಾಗ ಅವರು ಹೇಳುವಂತ ಒಂದು ಮಾತು, ತಂದೆಯೇ, ನೀನು ನನಗೆ ಮಾಡಬೇಕೆಂದ ಕೊಟ್ಟ ಕೆಲಸವನ್ನು ನಾನು ಏನ್ ಮಾಡಿದ್ರೆ ಪರಿಪೂರ್ಣವಾಗಿ ಮಾಡಿ ನೆರವೇರಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಆ ವಚನವನ್ನು ಓದಿಕೊಳ್ಳೋಣ. 17:4 ಅಲ್ವಾ? ಮಾಡಬೇಕೆಂದು ನೀ ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿ. ನೋಡ್ರಿ, ಮಾಡಬೇಕೆಂದಿದ್ದ ಕೆಲಸವನ್ನು ನಾ ನೆರವೇರಿಸಿ ಭೂಲೋಕದಲ್ಲಿ ಮಹಿಮೆ ಪಡಿಸಿ. ನೋಡಿ, ನಾವು ದೇವರ ಕೊಟ್ಟಂತ ಕೆಲಸ ನಂಬಿಗಸ್ತರಾಗಿ, ಚಿಕ್ಕದೋ ದೊಡ್ಡದೋ ಯಾವುದೇ ಆಗಲಿ, ನಾವು ನಂಬಿಗಸ್ತರಾಗಿ ಮಾಡುವಾಗ ದೇವರು ಒಂದು ಉನ್ನತವಾದ ಸ್ಥಳದಲ್ಲಿ ನಮ್ಮನ್ನು ಉನ್ನತವಾದ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅಷ್ಟು ಮಾತ್ರವಲ್ಲ, ದೇವರು ಬಲೆ ನಂಬಿಗಸ್ತನಾದ ಆಳೆ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ. ಅದನ್ನೇ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡ್ತೀವಿ, ನಾನು ಜಯ ಹೊಂದಿ ನನ್ನ ತಂದೆ ಬಲಭಾಗದಲ್ಲಿ ಆಸೀನೂಢನಾಗಿರುವ ಪ್ರಕಾರವೇ ಜಯ ಹೊಂದುವವನನ್ನು ನನ್ನ ಬಲಭಾಗದಲ್ಲಿ ಕೂರಿಸಿಕೊಳ್ಳುವೆನು ಎಂಬುದಾಗಿ ಕರ್ತನಾದ ಯೇಸು ಪ್ರಕಟಣೆ ಪುಸ್ತಕದಲ್ಲಿ ವಾಗ್ದಾನ ಮಾಡಿರುವುದನ್ನು ನೋಡ್ತಿದ್ದೇವೆ. ಆದ್ದರಿಂದ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ನಾವು ಅದರಲ್ಲೂ ಮುಖ್ಯವಾದ ಕೆಲಸ, ಅನೇಕ ಕೆಲಸಗಳಿವೆ. ಒಂದು ಚಿಕ್ಕ ಕೆಲಸ ಹಿಡಿದು ಒಬ್ಬರನ್ನು ಬಲಪಡಿಸುವುದು, ಉಪದೇಶ ಮಾಡುವುದು, ಪ್ರಾರ್ಥನೆ ಮಾಡುವುದು, ಸಭೆಯಾಗಿ ಕೂಡಿ ಬರುವುದು, ಎಲ್ಲ ಕೆಲಸಗಳೇ. ಅದರಲ್ಲಿ ಮುಖ್ಯವಾದ ಕೆಲಸ ಸುವಾರ್ತೆಯ ಕೆಲಸ. ಅದನ್ನು ಅಂದ್ರೆ ಅದು ಏನು ಎಲ್ಲ ನೆಗ್ಲೆಕ್ಟ್ ಮಾಡ್ಬೇಕಂತ ಎಲ್ಲವನ್ನೂ ಮಾಡಬೇಕು, ಆದ್ರೆ ಮುಖ್ಯವಾದ ಪ್ರಮುಖವಾದ ಕೆಲಸ ಸುವಾರ್ತಿಕನ ಕೆಲಸ. ಅದಕ್ಕೆ ಪೌಲನು ಹೇಳ್ತಾನೆ ತಿಮೋತಿಗೆ, ಸುವಾರ್ತಿಕನ ಕೆಲಸವನ್ನು ಮಾಡು ಎಂಬುದಾಗಿ. ಇನ್ನೊಂದು ಕಡೆ ಅಪೊಸ್ತಲನಾದ ಪೌಲ ಹೇಳ್ತಾರೆ 1 ಕೊರಿಂಥ 9:16 ಸುವಾರ್ತೆ ಸಾರದೇ ಇದ್ರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಅಂದ್ರೆ ಪ್ರಿಯರೇ, ನಾವು ಯಾವುದೇ ಆಗಲಿ ಅಂದ್ರೆ ಎಲ್ಲ ಕೆಲಸವನ್ನು ಮಾಡಲೇಬೇಕು. ಒಂದೇ ಕೆಲಸ ಅಲ್ಲ, ಎಲ್ಲ ನಮಗೇನು ಸಾಧ್ಯತೆ ಅದೇ ಕೆಲಸವನ್ನು ಕೊಟ್ಟಿದ್ದಾನೆ. ನಮಗೆ ಅಸಾಧ್ಯ ಇರುವ ಕೆಲಸವನ್ನು ದೇವರು ಮಾಡಿ ಮುಗಿಸಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಕೆಲಸ ಮಾಡುವಾಗ ತಂದೆಯಾದ ದೇವರಿಗೆ, ಯೇಸುವಿಗೆ ಮಹಿಮೆ ಉಂಟಾಗ್ತದೆ. ಅಷ್ಟು ಮಾತ್ರವಲ್ಲ, ನಮ್ಮನ್ನು ಕೂಡ ಆತನು ಏನ್ ಮಾಡ್ತಾನೆ, ತನ್ನ ಮಹಿಮೆಯಿಂದ ನಡೆಸುವಂತವನಾಗಿದ್ದಾನೆ. ನಮ್ಮನ್ನು ಇನ್ನೂ ಉನ್ನತವಾಗಿ ನಮ್ಮನ್ನು ಏನ್ ಮಾಡ್ತಾನೆ, ಮಾನಿಸ್ತಾನೆ, ನಡೆಸ್ತಾನೆ. ಅಷ್ಟು ಮಾತ್ರವಲ್ಲ, ದೇವರು ಮೆಚ್ಚಿಕೊಂಡ್ರೆ ನಮಗೆ ಇನ್ನೇನು ಬೇಕು ಪ್ರಿಯರೇ? ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದೂ ಇಲ್ಲ. ದೇವರು ನಮ್ಮನ್ನು ಮೆಚ್ಚಿಕೊಂಡ್ರೆ, ದೇವರನ್ನು ನಾವು ಮೆಚ್ಚಿಸೋಣ. ದೇವರನ್ನು ಮೆಚ್ಚಿಸುವಾಗ ನಮಗೆ ನಿಜವಾಗಲೂ ಆ ಎಲ್ಲ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸ್ತವೆ. ನಾವು ಅದನ್ನು ಹುಡುಕುವುದು ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಸಂದೇಶದ ಮೂಲಕ ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ. ದೇವರು ತನ್ನ ಕೆಲಸಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದರೆ ಇದರಲ್ಲಿ ಆಲಸ್ಯಗಾರರಾಗದೆ ಆಸಕ್ತಿಯಿಂದ ಮಾಡೋಣ. ಅದಕ್ಕಾಗಿ ನಾವು ನೋಡೋಣ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಅನ್ಕೊಳ್ತಾರೆ. ಏನಂತ ಹೇಳಿದ್ರೆ, ಆ ವಾಕ್ಯ
ನೀವು ಜಾಗ್ರತೆ ಬೇಕಾದಲ್ಲಿ ಆಲಸ್ಯರಾಗಿರದೆ ಆಸಕ್ತಿಯಿಂದ ಕರ್ತನ ಸೇವೆಯನ್ನು ಮಾಡುವವರಾಗಿರ್ರಿ ಎಂಬುದಾಗಿ. ನಾನು ಅನಿಸ್ತೀನಿ, ಎಷ್ಟನೇ ವಚನ ಅದು? 12ನೇ ಅಧ್ಯಾಯ 11ನೇ ವಚನ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಜಾಗ್ರತೆ ಬೇಕಾದಲ್ಲಿ ನಾವು ಜಾಗ್ರತೆ ಉಳ್ಳವರಾಗಿರ್ಬೇಕು. ಯಾಕಂದ್ರೆ ನಾವು ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ವಾಕ್ಯ ಇದೆ, ಹಗಲಿರುವಾಗಲೇ ನಾವು ದೇವರ ಕಾರ್ಯಗಳನ್ನು ಮಾಡಬೇಕೆಂಬುದು. ಆ ವಚನವನ್ನು ಓದಿಕೊಳ್ಳೋಣ. ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ನೋಡ್ರಿ, ಹಗಲಿರುವಾಗಲೇ ಅಂದ್ರೆ ನಮಗೆ ಸಮಯ ಅವಕಾಶ ಇರುವಾಗಲೇ ನಾವೇನ್ ಮಾಡ್ಬೇಕು? ದೇವರ ಕಾರ್ಯಗಳನ್ನು, ಯೇಸು ಕ್ರಿಸ್ತನ ಕಾರ್ಯಗಳನ್ನು ಮಾಡ್ಬೇಕು ಪ್ರಿಯರೇ. ರಾತ್ರಿ ಬಂದ್ರೆ, ರಾತ್ರಿ ಅಂದ್ರೆ ಏನು ಗೊತ್ತಾ? ನಮಗೆ ಅವಕಾಶ ಇಲ್ಲದೆ ಇರುವುದೇ ಅಂದ್ರೆ ದೇವರು ಬರೋಣ, ನಾವು ಈ ಲೋಕದಿಂದ ಹೋಗುವ ಸಮಯ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ಇರುವಾಗ ನೋಡ್ರಿ, ಮೋಶೆ 90ನೇ ಕೀರ್ತನೆ ಒಂದು ಮಾತು ಹೇಳ್ತಾರೆ, ನಮ್ಮ ದಿನಗಳು ಕೊಂಚವು ಎಂಬುದಾಗಿ ತಿಳಿದುಕೊಳ್ಳುವಾಗೆ ನಮ್ಮ ಜ್ಞಾನವನ್ನು ಅನುಗ್ರಹಿಸು ಎಂಬುದಾಗಿ ಆ ವಾಕ್ಯದಲ್ಲಿ ನೋಡ್ತೀವಿ. ನಮ್ಮದು ಸಮಯ ಸ್ವಲ್ಪ ಪ್ರಿಯರೇ. ಆದ್ದರಿಂದ ನಮಗೆ ಸಮಯ, ಮತ್ತು ಅದು ನಾವು ಯಾವಾಗ ಈ ಲೋಕವನ್ನು ಬಿಡ್ತೇವೋ ನಮಗೆ ಗೊತ್ತಿಲ್ಲ. ಯೇಸು ಯಾವಾಗ ಬರ್ತಾರೆ ನಮಗೂ ಆ ಸಮಯ ತಿಳಿದಿಲ್ಲ. ಆದ್ರೆ ಬರುವುದು ಪಕ್ಕ, ನಾವು ಹೋಗುವುದು ಪಕ್ಕ, ಬರುವುದು ಪಕ್ಕ. ಆದ್ರೆ ಸಮಯ ನಮಗೆ ಗೊತ್ತಿಲ್ಲದಾದ್ರಿಂದ ನಾವು ಜಾಗ್ರತೆ ಬೇಕಾದಲ್ಲಿ ಆಲಸ್ಯಗಾರರಾಗದೆ ನಾವೇನ್ ಮಾಡೋಣ? ಆಸಕ್ತಿಯಿಂದ ಕರ್ತನ ಸೇವೆಯನ್ನು ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮತ್ತು ನಾವು ನೋಡ್ತೇವೆ ಕೀರ್ತನೆ 91ರಲ್ಲಿ ನಾವು ನೋಡುವ 14ರಲ್ಲಿ, ಯಾರು ನನ್ನಲ್ಲಿ ಆಸಕ್ತರಾಗಿರ್ತಾರೋ ಅವರನ್ನು ನಾನು ರಕ್ಷಿಸ್ತೇನೆ ಎಂಬುದಾಗಿ. ಪ್ರಿಯರೇ, ಸ್ವತಃ ದೇವರು ಕೆಲಸ ಮಾಡಿದಾರ ಅಂದಮೇಲೆ ನಾವು ಮಾಡದೇ ಇದ್ರೆ ಅದು ದೊಡ್ಡ ಅವಿಧೇಯತ್ವ, ಬಹಳ ದಂಡನೆಗೆ ಗುರಿ ಮಾಡ್ಕೊಳ್ತೇವೆ. ಆದ್ರಿಂದ ಇವತ್ತು ನಾವು ಕೆಲಸ ದೇವರನ್ನು ನೋಡಿ ಮಾಡೋಣ, ಮನುಷ್ಯರಿಗೋಸ್ಕರ ಅಲ್ಲ, ದೇವರಿಗೋಸ್ಕರ. ದೇವರು ನನ್ನನ್ನು ಕರೆದಿದ್ದಾನೆ. ನನಗೆ ನಮ್ಮ ಸಭಾಪಾಲಕರು ಯಾವ ಕೆಲಸವನ್ನು ವಹಿಸಿದ್ದಾರೆ, ನನ್ನ ಸಭಾಪಾಲಕರು ಏನು ಹೇಳ್ತಾ ಇದ್ದಾರೆ, ಯಾಕಂದ್ರೆ ನಿಮ್ಮ ಸಭಾಪಾಲಕರ ಮಾತನ್ನು ಕೇಳ್ರಿ ಎಂಬುದಾಗಿ ಹೇಳ್ತಾರೆ. ಅದನ್ನ ನಿಷ್ಠೆಯಿಂದ ಮಾಡ್ರಿ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಇನ್ನೂ ಹೆಚ್ಚಾಗಿ ಉಪಯೋಗಿಸ್ತಾರೆ. ಆಮೇಲೆ ನಾನು ಈ ವಿಡಿಯೋ ಸಂದೇಶ ಮೂಲಕ ಮತ್ತು ಇಲ್ಲಿ ಇರುವಂತ ಅನೇಕರಿಗೆ ನಾನು ಎನ್ಕರೇಜ್ ಮಾಡ್ತೀನಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದ್ದರಿಂದ ಈ ಒಂದು ಸಂದೇಶದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯ ದೇವರೇ, ಸ್ತೋತ್ರ ಸ್ವಾಮಿ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಕರ್ತನ ನಿನ್ನ ವಾಕ್ಯದ ಮುಂದೆ, ಹೌದು ದೇವರೇ, ನಿಮ್ಮ ಕೆಲಸಕ್ಕಾಗಿ ನಮ್ಮನ್ನು ಕರೆದಿದ್ದೀರಿ. ನಿಮ್ಮ ಕೆಲಸವನ್ನು ಸ್ವಾಮಿ ದೇವರೇ ನಾವು ಆಸಕ್ತಿಯಿಂದ ಮಾಡುವಂತೆ ಅಪ್ಪ ನಮ್ಮನ್ನು ಎಚ್ಚರಿಸಿದ್ದೀರಿ. ಅಪ್ಪ ದೇವರೇ, ನಮಗೆ ಆಸಕ್ತಿಯನ್ನು, ನಿಮ್ಮ ಚೈತನ್ಯವನ್ನು, ಬಲವನ್ನು ಅನುಗ್ರಹಿಸಿ ಆನ್ಲೈನಲ್ಲಿ ವೀಕ್ಷಿಸುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಸ್ವಾಮಿ ಆಶೀರ್ವಾದ ಮಾಡು ದೇವರೇ. ನೀವು ನೇಮಕ ಮಾಡಿದ ಕೆಲಸದಲ್ಲಿ ನಂಬಿಗಸ್ತರಾಗಿ ಅಪ್ಪ ದೇವರು ನಿಮಗೋಸ್ಕರ ಸ್ವಾಮಿ ಅಪ್ಪ ಹಲ್ಲೆಲೂಯಾ ಮಾಡುವಂತೆ ಸ್ವಾಮಿ ಕೃಪೆ ಕೊಡ್ರಿ. ಈ ಒಂದು ಹಲ್ಲೆಲೂಯಾ ಸ್ತೋತ್ರ ಸ್ವಾಮಿ. ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ಜೀವವುಳ್ಳ ತಂದೆ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.